ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ. ಏನ್ ಈ ದಿನ ನಮ್ಮ ಶುಭ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಾವು ಊರಿನ ಓಂ ಶಕ್ತಿ ಮಾಲ್ದಾರರು ಒಂದಾಗಿ ಎಲ್ರು ಆ ದೇವರ ದರ್ಶನ ಮಾಡ್ಕೊಂಬರಕ್ಕೆ, ಆಶೀರ್ವಾದ ಪಡ್ಕೊಂಬರಕ್ಕೆ ಹೋಗಕ್ಕೆ ಇಲ್ಲಿ ಬಸ್ ಬಂದ ಒಂದು ಕಾರ್ಯಕ್ರಮಕ್ಕೆ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ ಹಿರಿಯರು, ಹಿರಿಯ ಮುಖಂಡರು ಆದಂತ ನಮ್ಮ ರೆಡ್ಡನವರು, ಅದೇ ರೀತಿ ನಮ್ಮ ಯುವ ಮುಖಂಡರಾದ ಭಾಸ್ಕರ್ ಅವರು, ಅದೇ ರೀತಿ ನಮ್ಮ ರಮೇಶ್ ಅವರು, ವೆಂಕಟೇಶಪ್ಪ ಅವರು ಮತ್ತು ಸುಬ್ರಹ್ಮಣ್ಯ, ತೆಂಗರಾಯಪ್ಪನವರು, ಸುಭಾಷ್ ಅವರು ಮತ್ತು ಎಲ್ಲ ಊರಿನ ನಾಯಕರು, ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ಮುಖ್ಯವಾಗಿ ಓಂ ಶಕ್ತಿ ಮಾಲ್ದಾರರು ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರೂ ನಮಸ್ಕರಿಸ್ತಾ, ಏನು ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಸುಮಾರು 7 ವರ್ಷಗಳಿಂದ ಬಸ್ಸನ್ನು ಕಳಿಸ್ತಾ ಇದ್ದಾರೆ. ಫಸ್ಟ್ ಎಲೆಕ್ಷನ್ ಮುಂಚೆನೆ ಕಳಿಸಿದ್ರು, ಎಲೆಕ್ಷನ್ ಆದ್ಮೇಲೂ ಸಹ ವರ್ಷನೂ ಈ ಬಸ್ಗಳನ್ನ ಕಳಿಸ್ತಾ ಇದ್ದಾರೆ. ಯಾಕೆ ಕಳಿಸ್ತಾ ಇದ್ದಾರೆ ಅಂದ್ರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರ MLA ಆದ್ರು. ನಿಮ್ಮೆಲ್ಲರ ಆಶೀರ್ವಾದದಿಂದ MLA ಆಗೋಕ್ಕೆ ಇವತ್ತು ನಿಮ್ಮ ಋಣ ಕೂಡ ತೀರ್ಸ್ಕೋಬೇಕು. ನೀವ್ ಯಾವಾಗ ಆಶೀರ್ವಾದ ಮಾಡಿ ಓಟ್ ಹಾಕಿ ಗೆಲ್ಸಿ ಅವ್ರನ್ನ MLA ಮಾಡಿದ್ರು, ಅದಕ್ಕೆ ನಿಮ್ ಋಣ ತೀರ್ಸ್ಬೇಕು. ನೀವೆಲ್ಲರೂ ಚೆನ್ನಾಗಿರ್ಬೇಕು, ನೀವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತೇಳಿ ಆ ದೇವಸ್ಥಾನಕ್ಕೆ ಮೇಲ್ಮೆತ್ತು ದೇವಸ್ಥಾನಕ್ಕೆ ಕಳಿಸಿ ಆ ತಾಯಿ ಆಶೀರ್ವಾದ ಪಡ್ಕೊಂಡ್ಬರ್ಬೇಕು ಅಂತೇಳಿ ನಿಮ್ಮನ್ನ ವರ್ಷನೂ ಕಳಿಸ್ತಾ ಇದಾರೆ. ಅದೇ ರೀತಿಯಲ್ಲಿ ನೀವು ಯಾವ ಆಶೀರ್ವಾದ ಮಾಡಿದ್ರಿಂದ ಇವತ್ತು MLA ಆದ್ರು, ಮುಂದಿನ ದಿನಗಳಲ್ಲೂ ಕೂಡ ಸಹ ಅದೇ ರೀತಿ ನೀವು ಆಶೀರ್ವಾದ ಮಾಡ್ಬೇಕು, ಅವ್ರಿಗೆ ಹೆಚ್ಚಿನ ಅಧಿಕಾರ ಕೊಡ್ಬೇಕು. ಇನ್ನ ನಮ್ಗೆ ಒಳ್ಳೆ ಕೆಲಸಗಳು ಮಾಡ್ಕೋಬೇಕಂದ್ರೆ ಅವ್ರು ನಮ್ಮ ಒಂದು ಅಧಿಕಾರ ಕೊಟ್ಟು ನಮ್ ಕೈಯಲ್ಲಿ ಇಟ್ಕೋಬೇಕು. ಇವತ್ತು ಅಧಿಕಾರದಲ್ಲಿ ಇದ್ದಿದ್ದಕ್ಕೆ ಸುಮಾರು 7 ಕೋಟಿ ರೂಪಾಯಿ ರೋಡ್ ಅನ್ನು ಹಾಕ್ಸಿದ್ದಾರೆ. ಸುಮಾರು ಇನ್ನು 15 ದಿವಸದಲ್ಲೇ ಸ್ಟಾರ್ಟ್ ಆಗತ್ತೆ. ಇವತ್ತು ನಮ್ಮ ಒಂದು ಸಿಮೆಂಟ್ ರೋಡ್ ಆಗ್ಲಿ, ಒಂದು ಐಮ್ಯಾಕ್ಸ್ ಲೈಟ್, ಒಂದು ಸತ್ತಂಗುಡಿ ಹತ್ರ ಅಂತ ಸುಮಾರು ದೊಡ್ಡ ಹೈಲೈಟ್ ಹಾಕಂತ ಹೇಳಿದ್ರೆ ಎಲ್ಲಾನು ನಾವು ಕೇಳಿದ ಕೆಲಸಗಳೆಲ್ಲ ಮಾಡ್ಕೊಡ್ತಾ ಇದಾರೆ. ಅಂತ ನಮ್ಮ ಶಾಸಕರು ನಮ್ಗೆ ಸಿಕ್ಕಿರೋದು ಅದೃಷ್ಟ. ಅಂತ ಶಾಸಕರು ನಮ್ ಕೈಲಿ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡ್ಕೋಬೇಕು. ಇವತ್ತು ನಾವ್ ಏನೇ ಕೇಳ್ದನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದಷ್ಟು ಮಾಡ್ಕೊಡ್ತಾರೆ. ಇದೇ ಅಲ್ದಿರ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ, ಒಂದು ಶಾಲೆಯದು ಮಕ್ಕಳದು ಒಂದು ಎಜುಕೇಶನ್ ಆಗ್ಲಿ, ಮದುವೆ ಕಾರ್ಯಕ್ರಮಕ್ಕಾಗ್ಲಿ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದಾರೆ. ಅಂತ ಶಾಸಕರು ನಮ್ ಜೊತೆಲಿ ಇಟ್ಕೋಬೇಕು. ಅದಕ್ಕೆ ಅವ್ರಿಗೆ ನಮ್ಮೆಲ್ರಿಗೂ ಒಂದು ದೇವರ ದರ್ಶನಕ್ಕೆ ಹೋಗಿ ಒಂದು ಅವರು ನಮ್ಗೆ ಇದ್ ಮಾಡ್ಕೊಟ್ಟಿರೋ ಬಸ್ ಸೌಕರ್ಯ ಮಾಡ್ಕೊಟ್ಟಿರೋ ಅವ್ರಿಗೆ ಕೂಡ ಅವ್ರ ಫ್ಯಾಮಿಲಿ ಎಲ್ರು, ಅವರು ಮತ್ತು ಅವ್ರ ಫ್ಯಾಮಿಲಿ ಎಲ್ರು ಚೆನ್ನಾಗಿರ್ಬೇಕಂತೇಳಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಅದೇ ರೀತಿ ನೀವು ಇವಾಗ ಮೇಲ್ಮತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀರ. ಹುಷಾರಾಗಿ, ಮಕ್ಕಳು ಲಕ್ಷಾಂತರ ಭಕ್ತಾದಿಗಳು ಇರ್ತಾರಲ್ಲಿ. ಫುಲ್ ರಶ್, ಬಸ್ಗಳೆಲ್ಲ ಬೇಜಾನು, ಎಲ್ಲಿ ನಿಲ್ಸಿರ್ತಾರ ಬಸ್ಸು, ಇಲ್ಲಿಗೆ ಬರ್ಬೇಕು ನೀವು ಎಲ್ಲಾದ್ರೂ ಸಹ ಅಂತ ಹೇಳಿ ಅಲ್ಲಿ ದರ್ಶನ ಮಾಡ್ಕೊಂಡು ನಮ್ಮ ಬಸ್ಸಲ್ಲಿ ಬಂದು ಕೂತ್ಕೊಂಡು ನಮ್ಮ ಪಕ್ಕದಲ್ಲಿ ಸೀಟಲ್ಲಿ ಇದ್ದಾರಾ ಇಲ್ವಾ, ಇಲ್ದ್ರೆ ಅದೇ ಫೋನ್ ಮಾಡಿ ಕರ್ಸ್ಬೇಕು. ಇಲ್ಲಾಂದ್ರೆ 5 ನಿಮಿಷ ಲೇಟ್ ಆದ್ರೂ ಸಹ ಕರ್ಕೊಂಡ್ಬಂದು ಆರಾಮಾಗಿ ಬರ್ಬೇಕು. ಆ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ಬೇಕು. ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ಎಲ್ಲರೂ ರೈತರೆಲ್ಲ ಚೆನ್ನಾಗಿರ್ಬೇಕು, ನಮ್ಮ ಊರೆಲ್ಲ ಚೆನ್ನಾಗಿರ್ಬೇಕು, ನಮ್ಮ ಊರಿಗೆ ಯಾವುದೇ ಒಂದು ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು
ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು. ಯಾಕಂದ್ರೆ ಇಷ್ಟು ನಮ್ಗೆ ವರ್ಷನೂ ಸುಮಾರು 400-500 ಬಸ್ ಕಳಿಸ್ತಾ ಇರುವಂತ ನಮ್ಮ ಶಾಸಕ ಸಮೃದ್ಧಿ ಮಂಜನವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಊರು ಇವತ್ತು ನಮ್ಗೆ 3 ಬಸ್ ಬೇಕಂದ್ರೆ 3 ಬಸ್ ಕಳಿಸ್ತಾರೆ, ಚಿಕ್ಕನಗೌರಗೆ ಬಸ್ ಬೇಕಂದ್ರೆ ಚಿಕ್ಕನಗೌರ, ಕಡಗನಪಲ್ಲಿಗೆ ಬಸ್ ಬೇಕಂದ್ರೆ 2 ಬಸ್ ಕಳಿಸ್ತಾರೆ. ಎಷ್ಟೇ ಬಸ್ ಆದ್ರೂ ಕಳಿಸಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ದೇವರ ಪ್ರಾರ್ಥನೆ ಕಳಿಸ್ತಾ ಇದಾರೆ. ನೀವು ಆರಾಮಾಗಿ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಆರಾಮಾಗಿ ಬರ್ಬೇಕು ಅಂತೇಳಿ ಈ 4 ಮಾತು ಮಾತಾಡಕ್ಕೆ ಅವಕಾಶ ಎಲ್ಲ ನಮ್ಮ ನಾಯಕರು ಮುಖಂಡರು ಎಲ್ರು ಈ ಪೂಜಾ ಕಾರ್ಯಕ್ರಮವನ್ನು ಮಾಡಿ ನಿಮ್ಮನ್ನ ದೇವರ ದರ್ಶನ ಕಳಿಸ್ತಾ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ, ಓಂ ಶಕ್ತಿ. Thank you.